ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಹೊಸ ಡಿಸೈನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ನೀಡಲ್ ನಂಬರ್ 10ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ 6 ಎಳೆ ದಾರನ ಯೂಸ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ಡಿಸೈನ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಲಾಕ್ನ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಲಾಕ್ನ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಇದು ಲಾಕ್ ಆಗಿದೆ. ಈ ಡಿಸೈನ್ಗೆ ಫಸ್ಟು ನಾವು ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ತುಂಬ ಎಳೆದು ಈ ಡಿಸೈನ್ನ ಹಾಕಕ್ಕೆ ಹೋಗಬೇಡಿ. ನೋಡಿ, ಹೀಗೆ ಸಿಂಗಲ್ ಚೈನ್ನ ತೊಗೋಬೇಕು. ನೋಡಿದ್ದೀನಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡಬೇಕು. ತುಂಬ ಟೈಟಾಗೆಲ್ಲ ಹಾಕಕ್ಕೆ ಹೋಗಬೇಡಿ, ಹಾಗಂತ ತುಂಬ ಲೂಸಾಗೂ ಹಾಕಕ್ಕೆ ಹೋಗಬೇಡಿ. ಆ ಗ್ಯಾಪ್ ಎಲ್ಲಿ ಬರುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ಒಂದೇ ಲೆಂತ್ಗೆ ಹಾಕ್ಕೊಳ್ಳಿ. ಏರುಪೇರು ಎಲ್ಲ ಬರೋದು ಬೇಡ. ನೋಡಿ, ಸಿಂಗಲ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್. ಇದೇ ರೀತಿ ಸಿಂಗಲ್ ಚೈನ್ನ ಹಾಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಇದು ಬಂದು ನಾವು ಇದಕ್ಕೆ ಯಾವುದೇ ಥರ ಟೆಸಲ್ಸ್ನ ಹಾಕೋದಿಲ್ಲ. ಹ್ಯಾಂಗಿಂಗ್ ಬೀಡ್ಸ್ನ ಬೇಕಾದರೆ ಟೆಸಲ್ಸ್ ರೀತಿ ನಾವು ಯೂಸ್ ಮಾಡ್ಕೋಬೋದು. ಇದು ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ರಿಚ್ ಲುಕ್ನ ಕೊಡುತ್ತೆ. ನೋಡಿ, ಈ ರೀತಿ ಸಿಂಗಲ್ ಚೈನ್ನ ಹಾಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಇದೇ ರೀತಿ ನಾವು ಸ್ಯಾರಿ ಪೂರ್ತಿ ಹಾಕೋಬೇಕು. ಎಂಡಲ್ಲಿ ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಎಕ್ಸ್ಟ್ರಾ 2 ಚೈನ್ನ ಹಾಕ್ಕೊಂಡು ನಾವು ದಾರನ ಕಟ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ನಾವು ಮೊದಲು ಏನು ಲಾಕ್ ಮಾಡಿದ್ವಿ, 2 ಲಾಕ್ ಮಧ್ಯ ಈಗ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 1 2 ಸಿಂಗಲ್ ಚೈನ್ನ 2 ಸಿಂಗಲ್ ಚೈನ್ನ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಫಸ್ಟ್ ಬ್ಲಾಕ್ಗೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2ರಿಂದ 1 ಮತ್ತು 2ರಿಂದ 1 ನೋಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಪಕ್ಕದ ಸಿಂಗಲ್ ಕ್ರೋಶ ಏನು ಮಾಡ್ಕೊಂಡಿದ್ವಿ, ಸಿಂಗಲ್ ಚೈನ ಆ ಪಕ್ಕದಕ್ಕೆ ಹೋಗಿ ಅಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. 2ರಿಂದ 1 ಮತ್ತು 2ರಿಂದ 1 ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ನೆಕ್ಸ್ಟು ಅದ್ರ ಪಕ್ಕದಲ್ಲಿರೋ ಸಿಂಗಲ್ ಚೈನ್ ಏನು ಹಾಕ್ಕೊಂಡಿದ್ವಿ ಅಲ್ಲಿಗೆ ಹೋಗಿ 2ರಿಂದ 1 2ರಿಂದ 1 ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟು ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಿ ಸಿಂಗಲ್ ಚೈನು ಅಲ್ಲಿ ಹೋಗಿ 2ರಿಂದ 1 ಮತ್ತು 2ರಿಂದ 1 ಡಬಲ್ ಕ್ರೋಶನ ಹಾಕ್ಕೋಬೇಕಾಗತ್ತೆ. ನೋಡಿ, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಸಿಂಗಲ್ ಚೈನ್ ಏನು ಮಾಡ್ಕೊಂಡಿದ್ವಿ ಅದ್ರ ಒಳಗಡೆಯಿಂದ ಹೋಗಿ ಥ್ರೆಡ್ನ ತಂದು 2ರಿಂದ 1 ಮತ್ತು 2ರಿಂದ 1 ನೋಡಿ, ಒಂದೇ ನಾವೇನು ಡಿಸೈನ್ ಹಾಕ್ಕೊಂಡಿದ್ದೀವಿ ಅದು ಈ ರೀತಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಮಗೆ ಡಿಸೈನ್ ಕಾಣಿಸುತ್ತೆ.
ನೀಡಲ್ ಮೇಲೆ ದಾರ ತಗೊಂಡು ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಬ್ಲಾಕ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2 ದಾರದಿಂದ 1 ಮತ್ತು 2 ದಾರದಿಂದ 1 ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ಸ್ಯಾರಿ ಫುಲ್ಲು ಹಾಕಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಇದನ್ನು ಪ್ರಿಫರ್ ಮಾಡ್ಬೋದು. ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಸಿಂಪಲಾಗಿ ಕೇಳೋರು ಕೂಡ ಸಿಂಪಲಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಈ ಡಿಸೈನ್ನ ನೀವು ಪ್ರಿಫರ್ ಮಾಡ್ಬೋದು. ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಅದೇ ರೀತಿ ಸ್ಯಾರಿ ಫುಲ್ಲು ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಬ್ಲಾಕಿಗೆ ಹೋಗಿ ದಾರಾನ ತಂದು 2 ದಾರಾನ 1 ಮತ್ತು 2 ದಾರಾನ 1 ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದ ಬ್ಲಾಕಿಗೆ ಹೋಗಿ ದಾರಾನ ತಗೊಂಡು 2 ದಾರಾನ 1 ಮತ್ತು 2 ದಾರಾನ 1 ನೋಡಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನಾನಿವಾಗ ಲಾಸ್ಟ್ ಚೈನಲ್ಲಿದ್ದೀನಿ. ಲಾಸ್ಟ್ ಚೈನ್ನ ಹಾಕಿ ಥ್ರೆಡ್ನ ತಂದು 2 ದಾರನ 1 ಮಾಡಿ ಮತ್ತು 2 ದಾರನ 1 ಮಾಡ್ಕೋಬೇಕು. ಇದಾದ ಮೇಲೆ ಫ್ರೆಂಡ್ಸ್ ನೋಡಿ, ಇದಾದಮೇಲೆ ಡೈರೆಕ್ಟ್ ಏನು 2 ಚೈನ್ ಇತ್ತಲ್ಲ ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. 2 ಚೈನ್ ಹಾಕಿದ್ವಲ್ಲ ಅದರಲ್ಲಿ ಮೊದಲನೇ ಚೈನಿಗೆ ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಚೈನ್ 2 ಸಿಂಗಲ್ ಚೈನ್ನ ಹಾಕಿ ದಾರಾನ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಡಿಸೈನು ಈ ರೀತಿ ಕಾಣಿಸುತ್ತೆ. ಇವಾಗ ನಾವು ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡೋದಕ್ಕೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ಥ್ರೆಡ್ಡಿಗೆ ನಾವು ಬೀಡ್ಸ್ನ ಮೊದಲೇ ಪೊಣಿಸ್ಕೊಂಡಿರಬೇಕು. ನಾನಿಲ್ಲಿ ಪರ್ಲ್ಸು ಮತ್ತು ಗೋಲ್ಡ್ ಬೀಡ್ಸ್ 2 ತೊಗೊಂಡಿದ್ದೀನಿ. 2 ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೀವು ಬೇಕಾದರೆ ಬರೀ ಪರ್ಲ್ಸೇ ತೊಗೋಬೋದು ಅಥವಾ ಬರೀ ಗೋಲ್ಡನ್ ಬೀಡ್ಸೇ ತೊಗೋಬೋದು. ಬನ್ನಿ ಇವಾಗ ಥ್ರೆಡ್ನ ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಅಲ್ಲೇ ಹೋಗಿ ಥ್ರೆಡ್ನ ಫಸ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಥ್ರೆಡ್ನ ಲಾಕ್ ಮಾಡ್ಕೊಂಡಿದ್ದೀವಿ. ಥ್ರೆಡ್ ಲಾಕ್ ಆಗಿದೆ. ಫಸ್ಟ್ ಇವಾಗ ನಾವು ಫಸ್ಟ್ ಒಂದು ಬೀಟ್ನ ಹಾಕೊತಾ ಇದ್ದೀನಿ. ಡಿಸೈನ್ ನೋಡ್ಕೊಳ್ಳಿ, ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಬಟ್ ನಿಮಗೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಅದನ್ನು ನೋಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಈ ನೀಡಲ್ನ ಥ್ರೆಡ್ ಒಳಗಡೆ ಹಾಕ್ತಾಯಿದ್ದೀನಿ. ಥ್ರೆಡ್ ಒಳಗಡೆ ಹಾಕಿ ನೀಡಲ್ನ ನಾವೇನು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ ಅಲ್ಲಿ ಹೋಗಿ ತಂದು ಈ ಥ್ರೆಡ್ನ ಬೀಡ್ ಒಳಗಡೆಯಿಂದ ಎಳ್ಕೋಬೇಕು. ನೋಡಿ, ಆವಾಗ ಈ ಥರ ಬರುತ್ತೆ. ಬೀಡ್ ಒಳಗಡೆಯಿಂದ ಹಾಕಿ ಈಗ ನಾನು ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಲಾಕ್ ಆಯಿತು. ಈಗ 1 2 3 ಚೈನ್ನ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ಹೋಗಿ ನಾವು ದಾರಾನ ತಂದು ನಾವು ಲಾಕ್ ಮಾಡಬೇಕಾಗತ್ತೆ. ಅಂದರೆ ಒಂದು ಪಿಕಾಟ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಬೀಡ್ ಮೇಲೆ ಒಂದು ಪಿಕಾಟ್ ಬರುತ್ತೆ. ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಬೀಡ್ ಒಳಗಡೆ ನಾನು ನೀಡಲ್ನ ಹಾಕಿ ಪಕ್ಕದಲ್ಲಿ ಏನಿತ್ತು ಆ ಪಕ್ಕದಕ್ಕೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಈ ಥ್ರೆಡ್ನ ಬೀಡ್ ಒಳಗಡೆಯಿಂದ ಎಳ್ಕೊಂಡು ನೋಡಿ, ಬೀಡ್ ಒಳಗಡೆ ಎಳ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು, ಬೀಡ್ ಲಾಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹಾಗೆ ಬೇಕಾದರೂ ಹಾಕ್ಕೋಬೋದು. ಬೀಡ್ ಲಾಕ್ ಆದರೆ
ಸ್ವಲ್ಪ ಹೈಟ್ ಬರುತ್ತೆ ಅಂತ ಅಷ್ಟೇ. ಮತ್ತು 3 ಚೈನ್ನ ಹಾಕ್ಕೊಳ್ಬೇಕು. 3 ಚೈನ್ನ ಹಾಕಿ ನೀಡಲ್ನ ಬೀಡ್ ಪಕ್ಕಕ್ಕೆ ಹೋಗಿ ಥ್ರೆಡ್ನ ತಂದು 2ರಿಂದ 1 ಮಾಡೋದ್ರಿಂದ ನಮಗೆ ಒಂದು ಪಿಕಾಟ್ ಬರುತ್ತೆ. ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಬೀಡನ್ನ ತೊಗೊಂಡಿದ್ದೀವಿ. ಬೀಡ್ ಒಳಗಡೆ ನೀಡಲ್ನ ಪಾಸ್ ಮಾಡಬೇಕು. ನೀಡಲ್ ಪಾಸ್ ಆದಮೇಲೆ ಪಕ್ಕದ ಬ್ಲಾಕಿಗೆ ಹೋಗಿ ಥ್ರೆಡ್ನ ತಂದು ಈ ಥ್ರೆಡ್ನ ನೀಡಲ್ ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು. ಬೀಡಲ್ ಒಳಗಡೆಯಿಂದ ಪಾಸ್ ಮಾಡ್ಕೊಂಡ್ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 3 ಸಿಂಗಲ್ ಚೈನ್ನ ಹಾಕ್ಕೊಳ್ಬೇಕು. 3 ಸಿಂಗಲ್ ಚೈನ್ ಹಾಕ್ಕೊಂಡು ಬೀಡ್ನ ಹತ್ರ ಹೋಗಿ ಥ್ರೆಡ್ನ ತಂದು 2ರಿಂದ 1 ಮಾಡಿದ್ರೆ ಪಿಕಾಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ. ನೀವು ಇದನ್ನ ಬೇಕಾದರೆ ಡಬಲ್ ಕಲರಲ್ಲಿ ಕೂಡ ಮಾಡ್ಕೊಬೋದು, ಬಟ್ ನಾನು ಸಿಂಗಲ್ ಕಲರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಮಾಡಿ ನಂತರ 2 ಏನು ಲಾಕ್ ಮಾಡಿದ್ವಲ್ಲ ಆ ಮೊದಲನೇ ಲಾಕ್ ಒಳಗಡೆ ಥ್ರೆಡ್ನ ಹಾಕಿ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಸಿಂಗಲ್ ಲಾಕ್ನ ಮಾಡಿ ನಂತರ 1 2 ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡನ್ನ ಟೈಟ್ ಮಾಡ್ಕೊಬೇಕು. ಲಾಸ್ಟ್ ಹಂಗೆ ಮಾಡೋದ್ರಿಂದ ನಮಗೆ ಫಸ್ಟ್ ಯಾವ ರೀತಿ ಬಂದಿರುತ್ತೋ ಅದೇ ರೀತಿ ಎಡ್ಜಲ್ಲೂ ಕೂಡ ನಮಗೆ ಬರುತ್ತೆ. ನಮಗೆ ಫೈನಲ್ ಡಿಸೈನ್ ಈ ರೀತಿ ಬರುತ್ತೆ. ನೀವು ಇದಕ್ಕೆ ಬೇಕಂದರೆ ಹ್ಯಾಂಗಿಂಗ್ ಬೀಡ್ಸ್ನ ನೀವು ಹಾಕೊಬೋದು. ನಾನು ನಿಮಗೆ ಹ್ಯಾಂಗಿಂಗ್ ಬೀಡ್ಸ್ನೂ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹ್ಯಾಂಗಿಂಗ್ ಬೀಡ್ಸ್ನ ಹಾಕಿದ್ದೀನಿ. ನಿಮಗೆ ಈ ರೀತಿ ಡಿಸೈನ್ಸ್ ಕಾಣಿಸುತ್ತೆ.